ಹೀಗೆ ಅಲ್ಲಿರುವಂತಹ ಜನರೆಲ್ಲ ಯಾರು ಘೋಷಣೆ ಕೂಗಿದ್ರ ಅವರೆಲ್ಲರ ಬಾಂಗ್ಲಾದೇಶದ ಮುಸಲ್ಮಾನರು ಅಂತೇಳಿ ಆ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಸುವೇಂದು ಅಧಿಕಾರಿ ಅವರು ಹೇಳಿದ್ದಾರೆ. ಇನ್ನು ಉತ್ತರ 24 ಪರಗಣದ ಬೂತ್ ನಂಬರ್ 120ರಲ್ಲಿ ಟಿಎಂಸಿ ಕಾರ್ಯಕರ್ತ ಗೂಂಡಾಗಿರಿ ಮಾಡ್ತಿದ್ದ ಅಂತೇಳಿ ಭದ್ರತಾ ಪಡೆಗಳು ವಶಕ್ಕೆ ಪಡೆದವು. ಆದರೆ ಬಿಜೆಪಿ ಮುಖಂಡರು ಭದ್ರತಾ ಪಡೆಗಳ ಎದುರೇ ಟಿಎಂಸಿ ಮುಖಂಡರನ್ನು ಅಟ್ಟಾಡಿಸಿ ಹೊಡೆದ ಘಟನೆಯೂ ಕೂಡ ನಡೆದಿದೆ. ಇದು ನಡೆದಿರುವಂಥದ್ದು ಉತ್ತರ 24 ಪರಗಣ ಜಿಲ್ಲೆಯಲ್ಲಿ. ಇಲ್ಲಿ ಬೂತ್ ಬಳಿಯಲ್ಲಿ ನಡೆದಿರುವಂತಹ ಗಲಾಟೆ ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ನಡುವೆ. ಹೀಗೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಕೂಡ ಹಿಂಸಾಚಾರದ ನಡುವೆ ಶಾಂತಿಯುತವಾದಂತಹ ಮತದಾನ ಪ್ರಕ್ರಿಯೆ ನಡೆದಿದೆ. ಇನ್ನು ಎಕ್ಸಿಟ್ ಪೋಲ್ ವಿಚಾರಕ್ಕೆ ಬರೋಣ. ತಮಿಳುನಾಡಿನಲ್ಲಿ ಮತದಾನೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರವನ್ನು ನೋಡಬೇಕು. ತಮಿಳುನಾಡಿನ 234 ಕ್ಷೇತ್ರಗಳ ಪೈಕಿ ಡಿಎಂಕೆ ವರ್ಸಸ್ ಎಐಡಿಎಂಕೆ ಮತ್ತು ಟಿವಿಕೆ ಇವು ಬಹಳ ಮುಖ್ಯವಾಗಿರುವಂತಹ ಪಕ್ಷಗಳಲ್ಲಿ ಡಿಎಂಕೆ 103ರಿಂದ 113 ಸ್ಥಾನಗಳನ್ನು ಗೆಲ್ಲಬಹುದು ಅಂತೇಳಿ ವೋಟ್ ವೈಬ್ ನೀಡಿರುವಂತಹ ಸಮೀಕ್ಷೆ ಹೇಳ್ತಾ ಇದೆ. 114ರಿಂದ 124 ಸೀಟ್ಗಳು ಎಐಎಡಿಎಂಕೆಯ ಮೈತ್ರಿಕೂಟ ಅಥವಾ ಬಿಜೆಪಿಯ ಮೈತ್ರಿಕೂಟಕ್ಕೆ ಬರುತ್ತೆ. 114ರಿಂದ 124. ಆ ಮೂಲಕ ಅಧಿಕಾರದ ಗದ್ದುಗೆಗೆ ಈ ಬಾರಿ ಎಐಎಡಿಎಂಕೆಯ ಮೈತ್ರಿಕೂಟ ಬರಬಹುದು ಅಂತೇಳಿ ಟಿವಿಕೆ ಒಂದು ಸಣ್ಣ ಪ್ಲೇಯರ್ ಆಗಿ 4ರಿಂದ 10 ಸೀಟ್ಗಳಿಗೆ ಸೀಮಿತ ಆಗ್ಬೋದು. ಇತರರು ಶೂನ್ಯ ಸಾಧನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಇಲ್ಲಿಯ ಪೋಲ್ ಆಫ್ ಪೋಲ್ಸನ್ನು ಒಟ್ಟಾರೆಯಾಗಿ ಗಮನಿಸಿದಾಗ 122ರಿಂದ 134 ಸೀಟ್ಗಳು ಡಿಎಂಕೆಗೆ ಬರಬಹುದು. ಅಂದರೆ ಬೇರೆ ಬೇರೆ ಏಜೆನ್ಸಿಗಳ ಪ್ರಕಾರ ಡಿಎಂಕೆಗೆ ಜಾಸ್ತಿ ಸೀಟ್ ಬರಬಹುದು ಅನ್ನೋದು ಕೂಡ ಇದೆ. ಟಿವಿಕೆ 15ರಿಂದ 23 ಸೀಟ್ಗಳವರೆಗೂ ಕೂಡ ವಿಸ್ತರಿಸಬಹುದು. 80ರಿಂದ 80 ಸೀಟ್ಗಳಿಗೆ ಮಾತ್ರ ಎಡಿಎಂಕೆ ಮೈತ್ರಿಕೂಟ ಸೀಮಿತಗೊಳ್ಳಬಹುದು. ಇತರರು 0ರಿಂದ 4 ಸೀಟು ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನು ಪಂಚರಾಜ್ಯಗಳಲ್ಲಿ ಇಲ್ಲಿವರೆಗೆ 2 ರಾಜ್ಯಗಳ ಎಕ್ಸಿಟ್ ಪೋಲನ್ನು ನೋಡಿದ್ವಿ. ಈಗ ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯ ಎಕ್ಸಿಟ್ ಪೋಲ್ಗಳ ಲೆಕ್ಕವನ್ನು ಕೂಡ ತೋರಿಸ್ತೀವಿ. ಕೇರಳಂನಲ್ಲಿ ಇರುವಂತಹ 120 ಸೀಟ್ಗಳಲ್ಲಿ ಈ ಬಾರಿ 58ರಿಂದ 68 ಸೀಟ್ಗಳನ್ನು LDF ಗೆಲ್ಲಬಹುದು. UDF ಇಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನೋದನ್ನು ವೋಟ್ ವೈಬ್ ತನ್ನ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ. 70ರಿಂದ 80 ಸೀಟ್ಗಳು UDFಗೆ ಬರಬಹುದು. ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ನವರಿಗೆ ಸಮಾಧಾನದ ಸಂಗತಿ. ಆದರೆ ಬಿಜೆಪಿ ಕಳೆದ ಬಾರಿ ಶೂನ್ಯ ಸಾಧನೆಗೆ ಸೀಮಿತ ಆಗಿತ್ತು. ಈ ಬಾರಿ 0ರಿಂದ 4ರವರೆಗೆ ಅಂದರೆ 4 ಸೀಟ್ವರೆಗೂ ಗೆಲ್ಲುವ ಅವಕಾಶಗಳು ಬಿಜೆಪಿಗೆ ಇದೆ. ಅಥವಾ ಅದು ಶೂನ್ಯ ಸಂಪಾದನೆಗೂ ಕೂಡ ಸೀಮಿತಗೊಳ್ಳಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರ್ಸ್ ಅಲ್ಲಿ ಶೂನ್ಯ. ಇನ್ನು ಮ್ಯಾಟ್ರಿಕ್ಸ್ ಪ್ರಕಾರ 60ರಿಂದ 65 LDF, ಅಂದರೆ LDF ಈ ಬಾರಿ ಅಧಿಕಾರ ಕಳ್ಕೊಳ್ಳುತ್ತೆ ಅಂತೇಳಿ. 70ರಿಂದ 75 ಸೀಟ್ಗಳಿಗೆ UDF, ಹಾಗೆಯೇ ಬಿಜೆಪಿ 3ರಿಂದ 5 ಸೀಟ್ಗಳನ್ನು ಗೆಲ್ಲಬಹುದು ಅಂತೇಳಿ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಇತರರು 0. ಇನ್ನು ಅಸ್ಸಾಂನ ಎಕ್ಸಿಟ್ ಪೋಲ್ಗೆ ಬರೋದಿದ್ರೆ ಇದು ಮ್ಯಾಟ್ರಿಕ್ಸ್ದು ನಾವು ಕೇರಳದ ನೋಡಿದ್ವಿ. ಈಗ ಅಸ್ಸಾಂನ ವಿಚಾರಕ್ಕೆ ಬಂದರೆ 90ರಿಂದ 100 ಸೀಟ್ಗಳು ಬಿಜೆಪಿ ಗೆಲ್ಲಬಹುದು ಅಂತ ಹೇಳಿ ವೋಟ್ ವೈಬ್ ಹೇಳ್ತಾ ಇದೆ. 23ರಿಂದ 33 ಸೀಟ್ಗಳು ಅಂದರೆ ಕಾಂಗ್ರೆಸ್ 10 ವರ್ಷಗಳ ನಂತರವೂ ಕೂಡ ಪ್ರತಿಪಕ್ಷ ಸ್ಥಾನದಲ್ಲಿ ಮಾತ್ರ ಇರುತ್ತೆ ಅಂತೇಳಿ. ಅಲ್ಲಿನ 126 ಸೀಟ್ಗಳಲ್ಲಿ ಕಾಂಗ್ರೆಸ್ ಕೇವಲ 23ರಿಂದ 33. ಎಐಯುಡಿಎಫ್ ಇವರು 0ರಿಂದ 6 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪೋಲ್ ಆಫ್ ಪೋಲ್ಸ್ ಅಂದರೆ ಎಲ್ಲ ಸಮೀಕ್ಷೆಗಳನ್ನು ಗಮನಿಸಿದಾಗಲೂ ಕೂಡ ಇಲ್ಲಿ ಬಿಜೆಪಿ 88ರಿಂದ 98 ಸೀಟ್ಗಳು ಗೆಲ್ಲಬಹುದು. ಕಾಂಗ್ರೆಸ್ 25ರಿಂದ 35ಕ್ಕೆ ಸೀಮಿತ ಆಗಬಹುದು. ಎಐಯುಡಿಎಫ್ 1ರಿಂದ 3 ಸೀಟ್ಗಳು, ಇತರರು 0ರಿಂದ 1 ಸೀಟ್ಗಳು ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಇನ್ನು ಪುದುಚೇರಿ ವಿಚಾರಕ್ಕೆ ಬರೆದಿದ್ರೆ ಇಲ್ಲಿ ಆಕ್ಸಿಸ್ ಇಂಡಿಯಾದವರು ನಡೆಸಿರುವಂತಹ ಸರ್ವೆ ಪ್ರಕಾರ 16ರಿಂದ 20 ಸೀಟ್ಗಳು ಬಿಜೆಪಿ ಮೈತ್ರಿಕೂಟಕ್ಕೆ ಬರುತ್ತೆ. ಹಾಗೆಯೇ ಕಾಂಗ್ರೆಸ್ ಮೈತ್ರಿಕೂಟಕ್ಕೂ ಕೂಡ 16ರಿಂದ 20 ಸೀಟ್ಗಳು ಬರ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತೀವ್ರವಾಗಿದೆ. ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಸ್ ಮಾಡ್ತಿದ್ದಾರೆ. ಮತ್ತೊಂದೆಡೆ ಸಚಿವ ಡಾಕ್ಟರ್ ಮಹದೇವಪ್ಪ ದಿಲ್ಲಿಯಲ್ಲಿ ಸಂಸದ ಸುನಿಲ್ ಬೋಸ್ ನಿವಾಸದಲ್ಲಿ ಆಪ್ತರ ಜೊತೆಗೆ ಸಭೆ ನಡೆಸಿದ್ದಾರೆ. ಇದು ಕುತೂಹಲವನ್ನು ಹೆಚ್ಚಿಸಿದೆ. ಚಿಕ್ಕಬಳ್ಳಾಪುರದಲ್ಲಿ ಕೆಎಡಿಬಿ ಭೂಸ್ವಾಧೀನ ವಿರೋಧಿಸಿ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯ ವೇಳೆ ಭಾರೀ ಹೈಡ್ರಾಮಾ ನಡೆದಿದೆ. ಮತ್ತೊಂದೆಡೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮನೆಗೆ ರೈತರು ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ನಡೆದಂತಹ ಘರ್ಷಣೆಯಲ್ಲಿ ಓರ್ವ ರೈತ ಗಾಯಗೊಂಡಿದ್ದಾರೆ. ರಾಜ್ಯ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ವೇತನ ಬಾಕಿ ಉಳಿಸಿಕೊಂಡಿದ್ದ 26 ತಿಂಗಳ ಸುಮಾರು 1,271.92 ಕೋಟಿ ರೂಪಾಯಿ ಹಿಂಬಾಕಿಯನ್ನು 450 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಇನ್ನು ಮತ್ತೊಂದು ಸುತ್ತಿನ ಹೋರಾಟದ ಬಗ್ಗೆಯೂ ಕೂಡ ಸಾರಿಗೆ ಸಂಘಟನೆಗಳು ಮಾತುಕತೆಯನ್ನು ನಡೆಸ್ತಾ ಇದ್ದಾವೆ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಕೋರಿ ಆರೋಪಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಕೀಲ ರಂಜಿತ್ ರೋಹಟಗಿ ಮೂಲಕ 2 ದಿನಗಳ ಹಿಂದೆಯೇ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿರುವ ನ್ಯಾಯಪೀಠ ಮೇ 4ಕ್ಕೆ ವಿಚಾರಣೆಯನ್ನು ಮುಂದೂಡಲಿದೆ. ಬೆಂಗಳೂರು ಪೊಲೀಸರು ಅತಿದೊಡ್ಡ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಒಂದು ವಾರದಲ್ಲಿ ಬರೋಬ್ಬರಿ 50 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ರೀತಿಯ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಡ್ರಗ್ಸ್ ಮಾರಾಟವನ್ನು ಬೆಂಗಳೂರು ಪೊಲೀಸರು ಎಂದೂ ಸಹಿಸುವುದಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಕೆಲಸದ ಸಮಯದಲ್ಲೇ ಮದ್ಯ ಸೇವಿಸಿ ವೈದ್ಯ ರಂಪಾಟ ಮಾಡಿದ್ದಾನೆ. ಮೈಸೂರು ತಾಲೂಕಿನ ಮೆಲ್ಲಹಳ್ಳಿ ಗ್ರಾಮದ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದ್ದು, ಡಾಕ್ಟರ್ ಅನಿಲ್ ಕುಮಾರ್ ಎಂಬಾತ ಆಸ್ಪತ್ರೆ ಒಳಗೆ ಎಣ್ಣೆ ಹೊಡೆದು ತೂರಾಡಿದ್ದಾನೆ. ಪಂಚರಾಜ್ಯ ಎಲೆಕ್ಷನ್ ಮುಗಿತಾ ಇದ್ದಂತೆಯೇ ಪ್ರಧಾನಿ ಮೋದಿ ತಮ್ಮ ತವರು ಕ್ಷೇತ್ರ ವಾರಣಾಸಿ ಪ್ರವಾಸದಲ್ಲಿದ್ದಾರೆ. ಪ್ರವಾಸದ 2ನೇ ದಿನವಾದ ಇಂದು ಭರ್ಜರಿ ರೋಡ್ ಶೋ ನಡೆಸಿದರು. ಬಳಿಕ ಕಾಶಿ ವಿಶ್ವನಾಥ ಸನ್ನಿಧಿಗೆ ತೆರಳಿ ವಿಶೇಷ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದರು. ಕೊಲ್ಲಿ ಯುದ್ಧದ ಪರಿಣಾಮವಾಗಿ ಆಂಧ್ರದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಹೆಚ್ಚಾಗಿದೆ. 100 ಬಂಕ್ಗಳು ಬಂದ್ ಆಗ್ತಾ ಇದ್ದಾವೆ. ಕರ್ನೂಲ್ನಲ್ಲಿ ಬೈಕ್ಗಳಿಗೆ ತಲಾ 3 ಲೀಟರ್ ಮತ್ತು ಕಾರು ಜೀಪ್ಗಳಿಗೆ 20 ಲೀಟರ್ ಹಾಗೂ ಲಾರಿ ಟ್ರಕ್ಗಳಿಗೆ 50 ಲೀಟರ್ ಮಾತ್ರ ಪೆಟ್ರೋಲ್ ಡೀಸೆಲ್ ಅನ್ನು ನಿಗದಿಪಡಿಸಲಾಗಿದೆ. ಡಿಆರ್ಡಿಒ ಮತ್ತು ಭಾರತೀಯ ನೌಕಾಪಡೆ NASMSR ಕ್ಷಿಪಣಿಗಳ ಪರೀಕ್ಷಾರ್ಥ ಯಶಸ್ವಿ ಉಡಾವಣೆಯನ್ನು ನಡೆಸಿದೆ. ಒಡಿಶಾದ ಕರಾವಳಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ಮೊದಲ ಬಾರಿಗೆ ಅಲ್ಪ ಶ್ರೇಣಿಯ ಹಡಗು ವಿರೋಧಿ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ. ಇದು ನೌಕಾಪಡೆಗೆ ಮತ್ತೊಂದು ಬಲವನ್ನು ನೀಡಲಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಇಂದಿರಾಪುರಂನ ಗೌರ್ ಗ್ರೀನ್ ಅವೆನ್ಯೂ ಸೊಸೈಟಿ ಅಪಾರ್ಟ್ಮೆಂಟ್ನ 10ರಿಂದ 12 ಫ್ಲಾಟ್ಗಳು ಹೊತ್ತಿವೆ. ದೆಹಲಿ ಹೈಕೋರ್ಟ್ನಲ್ಲಿ ವರ್ಚುವಲ್ ಕಲಾಪದ ವೇಳೆ ಆಘಾತಕಾರಿಯಾದ ಘಟನೆಯೊಂದು ನಡೆದಿದೆ. ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ವಿಭಾಗೀಯ ಪೀಠದ ಕಲಾಪದ ವೇಳೆ ಯಾರೋ ದುಷ್ಕರ್ಮಿಗಳು ಅಶ್ಲೀಲ ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯುವ ಮೂಲಕ ಸಮರಕ್ಕೆ ಪೂರ್ಣ ವಿರಾಮ ಹಾಕಲು ಇರಾನ್ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ಸಂಬಂಧ ಅಮೆರಿಕಕ್ಕೆ ಹೊಸ ಪ್ರಸ್ತಾವನೆಯನ್ನು ಕಳುಹಿಸಿದೆ. ಕದನ ವಿರಾಮದ ಮಧ್ಯೆಯೂ ಹೆಜ್ಬುಲ್ಲಾಗಳ ಮೇಲೆ ಇಸ್ರಾಲ್ ದಾಳಿಯನ್ನು ಮುಂದುವರಿಸಿದೆ. ದಕ್ಷಿಣ ಲೆಬನಾನ್ನ ನಾಗರಿಕ ವಾಸಸ್ಥಳದಲ್ಲಿ ಲಾಂಚರ್ಗಳನ್ನು ಇರಿಸಲಾಗಿತ್ತು. ಆ ಕಟ್ಟಡದ ಮೇಲೆ ದಾಳಿ ನಡೆಸಿರುವ ಇಸ್ರೇಲ್ ವಿಡಿಯೋ ರಿಲೀಸ್ ಅನ್ನು ಮಾಡಿದೆ. ಮಲೇಷ್ಯಾದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಸುಂಗೂರ್ನಲ್ಲಿ ಎಲೆಕ್ಟ್ರಿಕ್ ಬೈಕ್ ಉತ್ಪಾದನಾ ಘಟಕಕ್ಕೆ ಬೆಂಕಿ ಬಿದ್ದಿದೆ. ಅಪಾರ ಪ್ರಮಾಣದ ಬೈಕ್ಗಳು ಸುಟ್ಟು ಭಸ್ಮವಾಗಿವೆ. ಚೀನಾದಲ್ಲಿ ಪ್ರಳಯ ಸದೃಶ ಪ್ರವಾಹ ಸೃಷ್ಟಿಯಾಗಿದೆ. ಗುವಾಂಗ್ಸಿಯ ಕಿನ್ಸಾವ್ನಲ್ಲಿ ತೀವ್ರ ಮಳೆಯಿಂದಾಗಿ ಭಾರೀ ಪ್ರವಾಹ ಉಂಟಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ರಿಲೀಸ್ ದಿನಾಂಕವನ್ನು ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಶೀಘ್ರದಲ್ಲೇ ಹೊಸ ದಿನಾಂಕ ಘೋಷಿಸುವುದಾಗಿ ಯಶ್ ತಿಳಿಸಿದ್ದಾರೆ.